ಕುಂಭಮೇಳ ಕಾಲ್ತುಳಿತದಲ್ಲಿ ಕನ್ನಡಿಗರ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ದುರಂತದ ಸಂಗತಿ ಇದು. ಇನ್ನೂ ಏನೇನು ಅನಾಹುತ ಆಗೋದಿದೆ, ಯಾಕಂದ್ರೆ ಈಗ ನಿಧಾನವಾಗಿ ಒಂದೊಂದೇ ವಿಚಾರ ತಿಳಿದು ಬರ್ತಾ ಇದೆ. ಕುಂಭಮೇಳ ಕಾಲ್ತುಳಿತಕ್ಕೆ ಬೆಳಗಾವಿ ನಗರದ 4 ಸಾವನ್ನಪ್ಪಿದ್ದಾರೆ. ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಕನ್ನಡಿಗರ ಸಾವಿನ ಸಂಖ್ಯೆ. ಬೆಳಗಾವಿಯ ಶೆಟ್ಟಿಗಲ್ಲಿ ನಿವಾಸಿ ಅರುಣ್ ಕೋರ್ಪಡೆ ಸಾವನ್ನಪ್ಪಿದ್ದಾರೆ. ಪತ್ನಿ ಕಾಂಚನ ಗಂಭೀರವಾಗಿ ಗಾಯಗೊಂಡಿದ್ದು ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಿವಾಜಿನಗರದ ಮಹಾದೇವಿ, ಹನುಮಂತ ಬಾವನೂರ ಇವರು ಕೂಡ ಸಾವನ್ನಪ್ಪಿರುವಂತವರು. ಮತ್ತೊಂದು ಕಡೆ ವಡಗಾವಿ ನಿವಾಸಿ ತಾಯಿ ಜ್ಯೋತಿ ಹಾಗೆ ಪುತ್ರಿ ಮೇಘ ದುರ್ಮರಣ ಹೊಂದಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಬೆಳಗಾವಿಯ 4 ಜನ ಮೃತಪಟ್ಟಿದ್ದು, ಜನವರಿ 26ನೇ ತಾರೀಕಿನಂದು 30 ಜನ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಪುಣ್ಯ ಸ್ನಾನಕ್ಕೆ ಹೋದಂಥವರು ಹೀಗೆ ವಿಧಿಯಾಟದಿಂದಾಗಿ ಬಲಿಯಾಗಿದ್ದಾರೆ. ಬಹಳ ದುರಂತದ ಸಂಗತಿ ಇದು. ವಯಸ್ಸಾದಂಥವರು ಇದ್ದಾರೆ, 50-55 ವರ್ಷ ಆದಂಥವರು ಇದ್ದಾರೆ. ಆಮೇಲೆ 20-22 ವರ್ಷದ ಮಂದಿಯೂ ಕೂಡ ಇದರಲ್ಲಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಲ್ಲ, ಆ ಕೆಲವೊಂದು ಮಧ್ಯದಲ್ಲಿರುವಂಥ ಕೆಲ ವಿಂಡೋದಲ್ಲಿ ನೀವು ವಿಜುವಲ್ಸನ್ನು ನೋಡ್ಬೋದಲ್ವ. ಅದು ಈ ಮೇಘ ಅನ್ನುವಂಥ ಹುಡುಗಿ ಏನು ಮೃತಪಟ್ಟಿದ್ದಾರಲ್ಲ, ಅವರು ಕಳೆದ ಕೆಲ ದಿನಗಳ ಹಿಂದೆ ಅಲ್ಲಿ ಕುಂಭಮೇಳದಿಂದ ಅವರು ಅಪ್ಲೋಡ್ ಮಾಡಿದ್ದಂಥ ಕೆಲವು ವಿಡಿಯೋಗಳು, ಸಂಬಂಧಿಕರಿಗೆ ಕಳಿಸಿದ್ದಂಥದ್ದು ಅಥವಾ ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕಿದ್ದಂಥ ವಿಡಿಯೋಗಳು. ಸೊ ಇಂಥ ವಿಡಿಯೋಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಎಲ್ಲ ಖುಷಿಯಾಗೇ ಇದ್ದರು. ಆಮೇಲೆ ಅಲ್ಲಿಗೆ ಹೋದಂಥ ಒಂದು ಸಂದರ್ಭವನ್ನು ಅವರು ಭಾಳ ನಾವು ಒಂದು ರೀತಿ ಧನ್ಯೋಸ್ಮಿ ಅನ್ನುವಂಥ ರೀತಿಯಾಗಿ ಅವ್ರು ಹೇಳ್ತಾ ಇದ್ರು. ಭಾಳ ಪುಣ್ಯ ಮಾಡಿದ್ದೀವಿ ಇಲ್ಲಿ ಬರೋದಕ್ಕೆ ಅಂತೇಳಿ, ಬೇರೆಯವರಿಗೂ ಕೂಡ ನೀವು ಬರಬೇಕು ಅನ್ನುವಂಥ ರೀತಿಯಾಗೆಲ್ಲ ಹೇಳ್ತಾ ಇದ್ದಂಥ ಮಂದಿ ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ ಸಂಭವಿಸಿರುವಂಥ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇವರು ಬಹುಶಃ ಪುಣ್ಯಸ್ನಾನ ಆದಂಥ ನಂತರದಲ್ಲೂ ಕೂಡ ಭಾಳ ಸಮಯದಿಂದ ಅಲ್ಲೇ ಇದ್ರೋ ಏನೋ ಗೊತ್ತಿಲ್ಲ. ಅದಕ್ಕೆ ಕೆಲವೊಂದು ಅನಾಹುತಗಳಿಗೆ ಏನು ಕಾರಣ ಆಗ್ತಾ ಇದೆ ಅಂತಂದರೆ, ಹೋದಂಥವರು ಕೂಡಲೇ ಪುಣ್ಯಸ್ನಾನ ಮಾಡ್ಕೊಂಡು ಬರ್ತಾ ಇಲ್ಲ, ಅಲ್ಲೇ ಇರ್ತಾ ಇದ್ದಾರೆ. 3-4 ದಿನಗಳ ತನಕ ಇರ್ತಾ ಇದ್ದಾರೆ. ಈಗ ಸಾಧುಗಳು, ಯೋಗಿಗಳು ಇವರೆಲ್ಲ ಆದರೆ ಓಕೆ, ಸಾಮಾನ್ಯ ಜನ ಕೂಡ 3-4 ದಿನ ಅದೇ ಜಾಗದಲ್ಲಿದ್ದಾರೆ ಅನ್ನುವಂತೆಲ್ಲ ಕೇಳ್ಪಡ್ತಾ ಇದ್ವಿ. ಹಾಗಾಗಿ ಆ ಜಾಗದಲ್ಲಿ ಭಾಳ ಜನಸಂದಣಿ ಹೆಚ್ಚಾಗೋದಕ್ಕೂ ಕೂಡ ಅದು ಒಂದು ಕಾರಣ ಅನ್ನುವಂಥದ್ದೆಲ್ಲ ಇದೆ. ಅದೆಲ್ಲ ಪಕ್ಕಕ್ಕಿಡೋಣ. ಬಟ್ ಏನು ಅಂತ ಅಂದರೆ, ಈ ರೀತಿಯಾಗಿ ಪುಣ್ಯಸ್ನಾನ ಮಾಡಿದಂಥ ನಂತರದಲ್ಲೂ ಕೂಡ ಕಾಲ್ತುಳಿತದಿಂದಾಗಿ ಮೃತಪಟ್ಟಿದ್ದಾರೆ ಅಂತ ಅಂದರೆ, ಆದಷ್ಟು ಬೇಗ ಆ ಜಾಗದಿಂದ ಹೊರಬರೋದಕ್ಕೆ ಏನಾದ್ರು ಪ್ರಯತ್ನಗಳನ್ನ ಪಟ್ಟಿದ್ದಿದ್ರೆ ಬಹುಶಃ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು ವಿಚಾರ ಅಂತಂದರೆ, 25-30 ಜನ ಎಲ್ಲ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲ ಏಜೆನ್ಸಿಗಳು, ಟ್ರಾವೆಲ್ ಏಜೆನ್ಸಿಗಳು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಹೇಗಂತಾರೆ, ಈಗ ಒಬ್ಬರೋ ಇಬ್ಬರೋ ಮಿಸ್ಸಿಂಗ್ ಆದರೆ ಅಥವಾ ಅವ್ರು ತಡ ಆದರೆ ಎಲ್ಲರೂ ಕಾಯಲೇಬೇಕು ಅವರಿಗೆ. ಈಗ ನಾವು ಟ್ರಾವೆಲ್ಸ್ ಎಲ್ಲ ಏಜೆನ್ಸಿಯಿಂದ ಏನಾದರೂ ಹೊರಗಡೆ ಈ ಥರದ ಪ್ರಯಾಣಕ್ಕೆ ಹೋದರೆ 30 ಜನ ಹೋಗಿರ್ತೀವಿ, 3 ಜನ ಕಾಣ್ತಾ ಇಲ್ಲ ಅಂತಂದರೆ ಎಲ್ಲರೂ ಒಂದು ಜಾಗದಲ್ಲಿ ನಿಲ್ಸ್ಕೊಂಡು ಕಾಯಿಸ್ತಾರೆ. ಏನಾಯ್ತೋ ಗೊತ್ತಿಲ್ಲ ಇಲ್ಲಿ. ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು ಅವ್ರ ತಾಯಿ ಮಗಳು ಇಬ್ರು ಮಾತಾಡ್ಯಾರ ವಾಟ್ಸಪ್ನಾಗ. ಎಲ್ಲ ಇದು ಸಮಸ್ಯೆ ಹಾಕೋದ ಸರ್. ಇವಾಗ 26 ಜನವರಿ ಸರ್, 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿಕ್ಕೆ ಸರ್. ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡ್ರಿ ಯಾರು ಒಬ್ಬರು ಮಾಹಿತಿ ಕೊಡಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್, ಇದು TV ನ್ಯೂಸ್ ಮ್ಯಾಗ. ಅದಲ್ದ ಒಬ್ಬರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ಬರು ನೋ ಮೋರ್ ಅಂತ ಅವ್ರು ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿನಿ ಸರ್. ಅವಾಗ ಇಬ್ರು ಆರಾಮಿದ್ರು, ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ, ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋದ ಸರ್ ಬೆಳಿಗ್ಗೆ. ಫ್ರೆಂಡ್